ಎಸ್ ನಾರಾಯಣ್ ಕುಟುಂಬದ ಮೇಲೆ ಕಿರುಕುಳ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಿರ್ದೇಶಕ ಎಸ್ ನಾರಾಯಣ್. ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಂತಹ ಸೊಸೆ ಪವಿತ್ರ ವಿಚಾರಣೆಗೆ ಹಾಜರಾಗಿದ್ದಾರೆ ನಿರ್ದೇಶಕ ಎಸ್ ನಾರಾಯಣ ಅವರು. ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ರು ಸೊಸೆ ಪವಿತ್ರ. ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಂತಹ ಪೊಲೀಸ್ನವರು ಜ್ಞಾನ ಭಾರತಿ ಠಾಣೆಯಲ್ಲಿ ನಾರಾಯಣ ದಂಪತಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ಪವಿತ್ರ ಮನೆಗೆ ಬಂದಾಗ ಪ್ರೀತಿಯಿಂದ ಮಗಳು ಅಂತ ನಾನು ಕರೆದಿದ್ದೆ. ನನ್ನ ಹೆಂಡತಿ ಕೂಡ ಯಾರ ಮೇಲೂ ಯಾವತ್ತೂ ಕೂಡ ರೇಗಿಲ್ಲ. ಸಮಯ ಸರಿಯಿಲ್ಲ, ಎಲ್ಲವನ್ನ ಎದುರಿಸಬೇಕು. ನಾನು ಮೊದಲಿನಿಂದಲೂ ವರದಕ್ಷಿಣೆಯನ್ನ ವಿರೋಧಿಸಿದವನು. ಪವಿತ್ರಾಗೆ ಏನೋ ಬೇಕಿತ್ತು, ನಮ್ಮ ಮನೆಯಲ್ಲಿ ಅದು ಸಿಗ್ಲಿಲ್ಲ ಅಂತ ಹೋದ್ರು. ಮಾವ ಅತ್ತೆ ಗಂಡ ಅಂತ ಪವಿತ್ರ ಮರ್ಯಾದೆಯನ್ನ ಕೊಟ್ಟಿಲ್ಲ. ನನ್ನಂತ ಮಾವ ಅತ್ತೆಗೆ ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಎಸ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊಸೆಯನ್ನ ಮಗಳಂತೆಯೇ ನಾವು ನೋಡ್ಕೊಳ್ತಾ ಇದ್ವಿ, ಆದ್ರೆ ಆಕೆಗೆ ಬೇರೆ ಏನೋ ಬೇಕಾಗಿತ್ತು, ಅದು ನಮ್ಮ ಬಳಿ ಸಿಗ್ಲಿಲ್ಲ. ಹಾಗಾಗಿ ಆಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಒಂದು ದಿನ ನಾನು ಜಗಳ ಮಾಡಿದವನಲ್ಲ, ಅವರನ್ನು ನಾನು ಏಕವಚನದಲ್ಲಿ ಮಾತಾಡಿಸಿದವನಲ್ಲ. ಅಷ್ಟೊಂದು ಸಭ್ಯತೆ ಇರ್ತಕ್ಕಂಥ ವ್ಯಕ್ತಿ ನಾನು. ಹಾಗಿದ್ದ ಮೇಲೆ ನನಗೆ ಸೊಸೆಯಾಗಿ ಬರೋವಳು ಆಕೆನ ನಾನು ಹೇಗೆ ನೋಡ್ಕೊಳ್ತೀನಿ? ಜಸ್ಟ್ ಇಮ್ಯಾಜಿನ್ ಮಾಡಿ. ನನ್ನ ಮಗಳನ್ನ ನಾನು ಕಣ್ಣಾಗಿ ನೋಡ್ಕೊಳ್ಳೋ ನನ್ನ ಮಗಳು ಮದುವೆ ಮಾಡಿಕೊಟ್ಟಿದ್ದೀನಿ. ಈ ಮಗು ನಮ್ಮ ಮನೆಗೆ ಬಂದಾಗ ನಾನು ಅದನ್ನೇ ಹೇಳಿದೆ, ನೋಡಮ್ಮ, ನನ್ನ ಮಗಳನ್ನ ನಾನು ಬಹಳ ಪ್ರೀತಿ ಮಾಡ್ತೀನಿ. ಮಗಳು ಇನ್ನೊಂದು ಮನೆ ಬೆಳಗಕ್ಕೆ ಹೋದ್ಲು, ಆ ಸ್ಥಾನ ನೀನು ತುಂಬಿದ್ಯಾ. ನೀನು ಇಲ್ಲಿ ಚೆನ್ನಾಗಿರ್ಬೇಕು. ನಮ್ಮ ಕಡೆಯಿಂದ ಏನೇ ಸಮಸ್ಯೆ ಆದ್ರೂ ಕೂಡ ನೀ ತಕ್ಷಣ ಹೇಳು, ಈ ತರ ಸಮಸ್ಯೆ ಇದೆ, ನಾವು ಸರಿ ಮಾಡ್ಕೋತೀವಿ. ನೀ ಚೆನ್ನಾಗಿರ್ಬೇಕು, ನಿನ್ನ ಬಹಳ ಚೆನ್ನಾಗಿ ನೋಡ್ಕೋತೀವಿ ಅಂತ. ಬಹುಶಃ ಅದ್ಯಾವುದೂ ಅವ್ರಿಗೆ ನೆನಪಲ್ಲೂ ಇಲ್ಲ, ಅವ್ರ ತಲೆಗೂ ಹತ್ತಲಿಲ್ಲ. ಈ ಥರದ್ದೇನೋ ಆಗೋಯ್ತು. ಇನ್ನು ನಮ್ಮ ಮನೆಯವ್ರನ್ನ ನೀವೆಲ್ಲ ನೋಡಿರ್ತೀರಿ. ಒಂದು ಇರುವೆಗೂ ನೋವು ಕೊಡುವಂಥವ್ರಲ್ಲ ಅವರು. ನಮ್ಮ ಮೇಲೆ ಈ ರೀತಿ ಆರೋಪ ಮಾಡಿ ಇಲ್ಲಿಗೆಲ್ಲ ಕರೆಸಿ ಈ ರೀತಿ ಎಲ್ಲ FIR ಎಲ್ಲ ಮಾಡಿಸಿ ಇದೆಲ್ಲ ಬೇಕಾ ಅನ್ನಿಸ್ಬಿಡ್ತು ನಮ್ಗೆ. ಒಂಥರ ಸಮಯ ಸರಿ ಇಲ್ಲದೆ ಇದ್ದಾಗ ಇವೆಲ್ಲ ಬರುತ್ತೆ. ಹೆದರ್ಸೋದಕ್ಕೆ ಸಿದ್ಧವಾಗಿರ್ಬೇಕು, ಹೆದರ್ಕೋಬಾರ್ದು. ಅವ್ರಿಗೆ ಏನೋ ಬೇಕಿತ್ತು ನಮ್ಮ ಮನೆಯಲ್ಲಿ, ಬಹುಶಃ ಸಿಗ್ಲಿಲ್ಲ, ಹೊರಟೋದ್ರು ಅಷ್ಟೇನೆ. ಅವ್ರು ಯಾಕೆ ಬಂದ್ರು ಅಂತ ಇನ್ನೂ ಗೊತ್ತಿಲ್ಲ ನನಗೆ. ನಮ್ಮ ಮನೆಗೆ ಯಾಕೆ ಬಂದ್ರು ಅವರು, ಏನಕ್ಕೆ ಬಂದ್ರು ಕಾಡುತ್ತೆ ನನಗೆ. ಪ್ರೀತಿ ಮಾಡಿದ್ರು ಅವರು. 10 ಸಲ ಕೇಳಿದ್ದೀನಿ, ಅನ್ಯೋನ್ಯವಾಗಿರ್ತೀರಾ ನೀವಿಬ್ರು, ಅನ್ಯೋನ್ಯವಾಗಿರ್ತೀರಾ? ಯಾಕೆ 10 ಸಲ ಕೇಳ್ತೀವಿ ನಾವು ದೊಡ್ಡವರು? ನಮಗೆಲ್ಲ ಒಂದು ಸಣ್ಣ ಅನುಮಾನ ಬಂದಿರುತ್ತೆ. ನನ್ನ ಮಗನ್ ಕೇಳಿದೆ, ಏನು ಮಗನೇ, ನಿಜವಾಗ್ಲೂ ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ? ಪಾಪ ಅವನು ಮುಗ್ಧ, ನೀವು ನೋಡಿರ್ತೀರಿ, ಅವನು ಮಾತಾಡಲ್ಲ ಯಾರ ಹತ್ರನು, ಮುಗ್ಧ. ಇವನ್ ಹೇಗ್ ಲವ್ ಮಾಡೋಷ್ಟು ಧೈರ್ಯ ಎಲ್ಲಿ ಬಂತು? ಹುಡುಗಿನ ಪ್ರಪೋಸ್ ಮಾಡೋಷ್ಟು ಧೈರ್ಯ ಎಲ್ಲಿಂದ ಬಂತು? ನಾವ್ ಅನ್ಕೊಂಡಿ ಪ್ರೀತಿ ಮಾಡಿದಾರಲ್ಲ, ಅನ್ಯೋನ್ಯವಾಗಿರ್ತಾರೆ ಅಂತ. ಬಟ್ ಅವ್ರು ಪ್ರೀತಿ ಮಾಡಿರೋದು ಅವನನ್ನಲ್ಲ. ಅವನನ್ನ ಪ್ರೀತಿ ಮಾಡಿದ್ರೆ ಈ ನೆಪ, ಈ ಕಾರಣ ಹೇಳಿದ್ರೆ, ಅವನು ಕೆಲಸ ಮಾಡ್ತಿಲ್ಲ, ಉದ್ಯೋಗ ಇಲ್ಲ. ಅರೆ, ನಾನು ಅದನ್ನೇ ಕೇಳಿದ್ದು. ನೀವು ಪ್ರೀತಿ ಮಾಡಿದ್ ಯಾರನ್ನ? ಒಬ್ಬ ಡೈರೆಕ್ಟರ್ನ. ಇವರು ಸಿನಿಮಾ ಮಾಡಿದ್ರು ಒಂದು, ಆ ಸಿನಿಮಾಗೆ ಇವ್ರು ಡೈರೆಕ್ಟರ್, ಅವ್ರು ಹೀರೋಯಿನ್. ಸಿನಿಮಾ ನಿರ್ದೇಶಕನ್ನ ನೀವು ಪ್ರೀತಿ ಮಾಡಿದಿರಿ.
ಸಿನಿಮಾ ನಿರ್ದೇಶಕನಿಗೆ ಸಿನಿಮಾಗಳು ಯಾವಾಗ ಸಿಗುತ್ತೆ? ಈಗ ಆ ಸಿನಿಮಾ ಸೋಲ್ತು, ಇನ್ನೊಂದು ಸಿನಿಮಾ ಅವನಿಗೆ ಹೇಗೆ ಸಿಗುತ್ತೆ? ಇದೆಲ್ಲ ನೀವು ಮೊದಲ ಯೋಚನೆ ಮಾಡಬೇಕು. ನೀವು ತಾನೇ ಮೆಚ್ಕೊಂಡು ಬಂದಿದ್ದೀರಿ, ಇರಬೇಕು. ಕಷ್ಟನೋ ಸುಖನೋ ನಿಮ್ಗೆ ಸಮಸ್ಯೆ ಅಂತೂ ಇಲ್ಲ. ನಾನಿದ್ದೀನಿ, ನಿಮ್ಮನ್ನೆಲ್ಲ ಸಾಕ್ತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ, ನಿಮ್ ಬದುಕಿಗೊಂದು ದಾರಿ ಮಾಡ್ಕೊಡ್ತೀನಿ. ಸರ್, ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ ಅಂತ ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ಏನಾದ್ರೂ ಅದನ್ನ ನೀವೇ ಕೂತು ಮಧ್ಯಸ್ಥಿಕೆ ವಹಿಸಿ ಏನೋ ಸಾಲ್ವ್ ಮಾಡುವಂತ ಪ್ರಯತ್ನ ಕೂಡ ಹಿಂದೆ ನಡೆದಿತ್ತಾ? ಇಲ್ಲ ತಾಯಿ, ಇಲ್ಲಿ ಏನಾಯ್ತು ಅಂದ್ರೆ, ಅವರು ಮದುವೆ ಆಗಿ ಬಂದು ಮನೆಗ್ ಬಂದು 1.5 ತಿಂಗಳಿಗೇನೋ ಹೊರಟೋದ್ರು ಆಚೆ, ಮಗನ್ ಕರ್ಕೊಂಡು ಹೋಗಿ ಅವ್ರ ತವ್ರ ಮನೇಲಿದ್ರು. ಸರಿ, ಅಲ್ಲಿ ಯಾಕೆ ಇರೋದು? ನಾನು ಕರೆದೆ, ಆಗ್ಲಿಲ್ಲ, ಬರ್ಲಿಲ್ಲ ಅವರು. ಸರಿ, ಅಲ್ಲಿ ಯಾಕಿರ್ತಾರೆ? ಬೇರೆ ಮನೆ ಮಾಡಿಕೊಟ್ಟೆ ನಾನೇ, ಒಂದು ಬಾಡಿಗೆ ಮನೆ ಮಾಡಿಕೊಟ್ಟು ಅದಕ್ಕೆ ಬಾಡಿಗೆ ನಾನೇ ಕಟ್ತಾ ಇದ್ದೆ. ಆ ಮನೆಗೆ ಏನ್ ಬೇಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟೆ. ಮಾತುಕತೆ ಕೂರಿಸಿದಾಗ ಮಾತುಕತೆ ಫಲಕಾರಿ ಆಗ್ಲಿಲ್ಲ. ಎಲ್ಲವೂ ಕೂಡ ಕೈಮೀರಿ ಹೋಗಿತ್ತು. ತುಂಬಾ ಉದ್ದಟತನದ ಮಾತು, ಅತಿರೇಕದ ಮಾತು. ಒಂದು ದೊಡ್ಡವರು, ವಯಸ್ಸಿನಲ್ಲಿ ದೊಡ್ಡವರು, ಅನುಭವದಲ್ಲಿ ದೊಡ್ಡವರು, ಮಾವ, ಅತ್ತೆ, ಆ ಥರದ್ದು ಯಾವುದೂ ಇಲ್ಲ. ಇದು ಒಂದು ರೀತಿಯಲ್ಲಿ ನನಗೊಂಥರ ಎಚ್ಚರಿಕೆ ಗಂಟೆ. ನನಗೆ ಅಂತಲ್ಲ, ನನ್ನ ಹಾಗೆ ಇರ್ತಕ್ಕಂಥ ಈ ರಾಜ್ಯದ ಅನೇಕ ಅತ್ತೆ ಮಾವಂದರಿಗೆ ಒಂದು ಎಚ್ಚರಿಕೆ ಗಂಟೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಎಸ್ ನಾರಾಯಣ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ ನ್ಯೂಸ್, ಬೆಂಗಳೂರು.